ಹಾಯ್ ಎಲ್ರಿಗೂ ನಮಸ್ಕಾರ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಯಾಕೆಂತಾನ ನೀವೆಲ್ಲರೂ ವಿಶ್ ಮಾಡಿದ್ರಲ್ಲ ನನ್ನ ಬರ್ಡೇಗೆ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿರುತ್ತೆ. ಇನ್ನು 1 ವರ್ಷ ಅಲ್ಲ, ಇನ್ನು 10 ವರ್ಷ ಕೆಲಸ ಮಾಡೋಕೆ ಒಂದು ಜೋಶ್ ಕೊಡ್ತಾ ಇರುತ್ತೆ. ಪ್ರತಿ ವರ್ಷ ಬರ್ಡೇ ವಿಶ್ ಮಾಡಿದಾಗ ಎಲ್ಲರೂ ಕಮೆಂಟ್ಗಳನ್ನು ನೋಡ್ತೀನಿ ನಾನು. ಆ ಎಲ್ಲರ ವಿಶಸ್ಗಳನ್ನ ನೋಡ್ತೀನಿ. ಅದೊಂಥರ ತುಂಬಾ ಖುಷಿ ಕೊಡುತ್ತೆ. ನನ್ಗೆ ಇಡೀ ದಿವಸ ಏನ್ ಗೊತ್ತಾ, ಬರ್ಡೇ ಸೆಲೆಬ್ರೇಷನ್ ಅಂದ್ರೆ ಬೇರೆ ತರ ಏನೋ ಮಾಡಕ್ ನಂಗೆ ಇಷ್ಟ ಇಲ್ಲ. ಇಡೀ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನನ್ನ ಜೊತೆಗೆ ಏನೋ ನನಗೆ ವಿಶ್ ಮಾಡಿದ್ದಾರೆ, ಯಾರು ಕಮೆಂಟ್ ಮಾಡಿದ್ದಾರೆ, ಯಾರಾದ್ರೂ ನನ್ನ ಸಿನಿಮಾ ಜೊತೆ ನಿಂತಿದ್ದಾರೆ, ಅದನ್ನ ನೋಡದೆ ಒಂದು ಖುಷಿ ನನಗೆ. ಅದನ್ನ ನೋಡ್ತಾ ಇಡೀ ದಿವಸ ಕಾಲ ಕಳೆಯೋದೇ ಒಂದು ಖುಷಿ. ಅದು ನನ್ನನ್ನ ಇನ್ನೊಂದು ವರ್ಷ ಮತ್ತೆ ಎನರ್ಜಿ ತುಂಬಿ ನಾನು ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ದಟ್ಸ್ ವೈ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಸ್ಪೆಷಲಿ ನನ್ನ ಫ್ಯಾಮಿಲಿಯವ್ರಿಗೆ ಮತ್ತೆ ಮೀಡಿಯಾದವ್ರಿಗೆ ಅಂಡ್ ನನ್ನ ಗೆಳೆಯರಿಗೆ ಮತ್ತೆ ನನಗೆ ವಿಶ್ ಮಾಡಿದಂಥ ಇಂಡಸ್ಟ್ರಿಯ ಎಲ್ಲ ಕಲೀಗ್ಸ್ಗೆ, ಹಾಗೆ ಯಾವಾಗಲೂ ಜೊತೆ ನಿಂತ್ಕೊಳ್ಳುವಂತ, ನಮ್ಮ ಕಷ್ಟ ಸುಖ ಏನೇ ಬರಲಿ ನಾವು ಇರ್ತೀವಣ್ಣ ಅಂತ ಜೊತೆಗೇ ನಿಂತ್ಕೊಳ್ಳುವಂತ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಖುಷಿಯಾಗಿದ್ದೀನಿ ತುಂಬಾ. ಬಿಕಾಸ್ ನಾವು ಈಗ 2 ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಅಯೋಗ್ಯ 2 ಮತ್ತೆ ದ ರೈಸ್ ಆಫ್ ಅಶೋಕ. ಇಡೀ ತಂಡದ ನಿರ್ಮಾಪಕರುಗಳಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಆದಷ್ಟು ಬೇಗ ಬರ್ತಾ ಇದ್ದೀನಿ ಥಿಯೇಟರ್ ಅಲ್ಲಿ ದ ರೈಸ್ ಆಫ್ ಅಶೋಕ ಮುಖಾಂತರ ಒಂದು ದೊಡ್ಡ ಸಿನಿಮಾ, ದೊಡ್ಡ ಪರದೆಯ ಮೇಲೆ ಬೇಗ.